ಸೂಪರ್ ಸ್ಟಾರ್ ಈ ಪದ ಕೇಳಿದಾಗ ನೆನಪಿಗೆ ಬರುವ ಏಕೈಕ ವ್ಯಕ್ತಿ ರಜನಿಕಾಂತ್. ಅವರ ಜನಪ್ರಿಯತೆಯ ಬಗ್ಗೆ ಮಾತನಾಡುವ ಅಗತ್ಯವಿಲ್ಲ. ಚಿತ್ರದ ಫಸ್ಟ್ ಲುಕ್, ಟ್ರೇಲರ್, ಸಾರ್ವಜನಿಕ ಚರ್ಚೆ ಏನೇ ಇರಲಿ, ಅವರನ್ನು ನೋಡಲು ಮಾತ್ರ ಚಿತ್ರಮಂದಿರಕ್ಕೆ ಹೋಗುವ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. 4 ದಶಕಗಳಿಂದ ತಮಿಳುನಾಡಿನಲ್ಲಿ ದಕ್ಷಿಣ ಸಿನಿಮಾದ ದೇವರು ಎಂದು ಕರೆಯಲ್ಪಡುವ ರಜನಿಕಾಂತ್ ಅನೇಕರಿಗೆ ಸ್ಫೂರ್ತಿ. ಅವರ ನಟನಾ ಶೈಲಿಯು ಪ್ರೇಕ್ಷಕರನ್ನು ಹುಚ್ಚೆಬ್ಬಿಸುತ್ತದೆ. ಅವರ ನಡೆ, ನೋಟ, ಸಂಭಾಷಣೆ ಪ್ರತಿಯೊಂದು ಅಂಶದಲ್ಲೂ ರಜನಿ ತನಗಾಗಿ ವಿಶೇಷವಾದದ್ದನ್ನು ಸೃಷ್ಟಿಸಿಕೊಂಡಿದ್ದಾರೆ. ಬಸ್ ಕಂಡಕ್ಟರ್ ಆಗಿ ಜೀವನವನ್ನು ಪ್ರಾರಂಭಿಸಿದ ಸರಳ ವ್ಯಕ್ತಿ ಇಂದು ಅವರನ್ನು ಕೋಟ್ಯಂತರ ಅಭಿಮಾನಿಗಳ ಹೃದಯದಲ್ಲಿ ದೇವರೆಂದು ಪರಿಗಣಿಸಲಾಗಿದೆ. ಆದರೆ ಅದು ನಾವು ಪರದೆಯ ಮೇಲೆ ನೋಡುವ ರಜನಿಕಾಂತ್ ಅವರ ನಿಜವಾದ ಹೆಸರಲ್ಲ. ಮಹಾರಾಷ್ಟ್ರದ ಸರಳ ಕುಟುಂಬದಲ್ಲಿ ಜನಿಸಿದ ಆ ಯುವಕನ ನಿಜವಾದ ಹೆಸರು ಶಿವಾಜಿರಾವ್ ಗಾಯಕ್ವಾಡ್. ಅವರು ನಟನೆಯ ಉತ್ಸಾಹದಿಂದ ಮದ್ರಾಸ್ ಚಲನಚಿತ್ರ ಸಂಸ್ಥೆಗೆ ಸೇರಿದರು. ಆಗಿನ ಲೆಜೆಂಡ್ ನಿರ್ದೇಶಕ ಕೆ. ಬಾಲಚಂದರ್ ಆ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ನಾಟಕದಲ್ಲಿ ಬಂದರು. ಆ ಹುಡುಗನ ಅಭಿನಯ, ವಿಶೇಷವಾಗಿ ಸಿಗರೆಟ್ ಸೇದುವ ಮತ್ತು ಹಿಡಿಯುವ ಶೈಲಿ ಬಾಲಚಂದರ್ ಅವರನ್ನು ಆಕರ್ಷಿಸಿತು. ಅವರು ತಕ್ಷಣ ಆ ಯುವಕನಿಗೆ ಕರೆ ಮಾಡಿ ತಮ್ಮ ಮುಂದಿನ ಚಿತ್ರ ಅಪೂರ್ವ ರಾಗಂಗಳ್ನಲ್ಲಿ ಅವನಿಗೆ ಒಂದು ಸಣ್ಣ ಪಾತ್ರವನ್ನು ನೀಡುವುದಾಗಿ ಘೋಷಿಸಿದರು. ಅದು ಶಿವಾಜಿರಾವ್ ಗಾಯಕ್ವಾಡ್ ಅವರ ನಟನಾ ಜೀವನದಲ್ಲಿ ದೊಡ್ಡ ತಿರುವು. ಆದರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಉದ್ಭವಿಸಿತು. ತಮಿಳುನಾಡಿನಲ್ಲಿ ಶಿವಾಜಿ ಗಣೇಶನ್ ರೂಪದಲ್ಲಿ ಈಗಾಗಲೇ ಒಂದು ಸ್ಟಾರ್ ನಟ ಇದ್ದರು. ಈ ಹೊಸ ಹುಡುಗನನ್ನು ತನ್ನ ಹೆಸರಿನೊಂದಿಗೆ ಬೆಳ್ಳಿತೆರೆಗೆ ಪರಿಚಯಿಸಿದರೆ ಅವನನ್ನು ಜನಸಾಮಾನ್ಯರು ಚೆನ್ನಾಗಿ ಅರ್ಥ ಮಾಡಲು, ರಿಲೇಟ್ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಬಾಲಚಂದರ್ ಭಾವಿಸಿದರು. ಅವರು ಈ ಹುಡುಗನಿಗೆ ಹೊಸ ಹೆಸರನ್ನು ಇಡಲು ನಿರ್ಧರಿಸಿದರು. ಶಾಶ್ವತವಾಗಿ ಉಳಿಯುವ ಮತ್ತು ತೀವ್ರವಾಗಿ ಯೋಚಿಸುವ ಶಕ್ತಿಶಾಲಿ ಹೆಸರು. ಅದೇ ಸಮಯದಲ್ಲಿ ಬಾಲಚಂದರ್ ಅವರು ಈ ಹಿಂದೆ ಬರೆದ ಮೇಜರ್ ಚಂದ್ರಕಾಂತ್ ಎಂಬ ನಾಟಕವನ್ನು ನೆನಪಿಸಿಕೊಂಡರು. ಆ ನಾಟಕದಲ್ಲಿ ಇಬ್ಬರು ಸಹೋದರರಿದ್ದರು. ಅವರ ಹೆಸರುಗಳು ಶ್ರೀಕಾಂತ್ ಮತ್ತು ರಜನಿಕಾಂತ್. ಅದರಿಂದ ರಜನಿಕಾಂತ್ ಎಂಬ ಹೆಸರನ್ನು ಆಯ್ಕೆ ಮಾಡಲಾಯಿತು. ರಜನಿ ಎಂದರೆ ರಾತ್ರಿ ಮತ್ತು ಕಾಂತ್ ಎಂದರೆ ಬೆಳಕು. ಅವರು ಕಪ್ಪು ವರ್ಣೀಯ ವ್ಯಕ್ತಿಯಾಗಿರುವುದರಿಂದ ಬೆಳ್ಳಿ ಪರದೆಯ ಮೇಲೆ ಬೆಳಕು ಚೆಲ್ಲುತ್ತಾರೆ ಎಂಬ ಕಾರಣಕ್ಕಾಗಿ ಅವರು ಆ ಹೆಸರನ್ನು ನಿಗದಿಪಡಿಸಿದರು ಎಂದು ಹಿಂದೂ ಲೇಖನ ಹೇಳುತ್ತದೆ. ಹೀಗಾಗಿ 1975ರ ಹೋಳಿ ಹಬ್ಬದಂದು ಶಿವಾಜಿರಾವ್ ಗಾಯಕ್ವಾಡ್ ಅಂತಿಮವಾಗಿ ರಜನಿಕಾಂತ್ ಆದರು. ನಿರ್ದೇಶಕರೊಬ್ಬರು ತಮ್ಮ ಶಿಷ್ಯನಿಗೆ ನೀಡಿದ ಆ ಹೆಸರು ನಂತರ ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ದೊಡ್ಡ ಸಂಚಲನ ಮೂಡಿಸಿತು. ಆ ಹೆಸರು ಈಗ ಒಂದು ಬ್ರ್ಯಾಂಡ್ ಆಗಿ, ಒಂದು ಶಕ್ತಿಯಾಗಿ, ಒಂದು ಭಾವನೆಯಾಗಿದೆ.